ಇರುವಾಗ ಖುಷಿಯಾಗಿದ್ದೀವಿ. ಇನ್ನೇನು ಡಿ ಎಫ್ ನಮಗೆ ಅರ್ಜುನ ವೀರಪ್ಪ ಸರೆಂಡರ್ ಎಲ್ಲ ನಮ್ಗೆ ಬೇಗ ಬೇಗ ಪ್ರಮೋಷನ್ ಆಯಿತು. ಖುಷಿ ನಮಗೆ. ನೈಟ್ ಹೋಗೋಗಿ ಯಾರು ಬೇಡ ಅಂದರು. ಯಾರು ಬೇಡಿ ಅಂದ್ಬಿಟ್ಟು ಹೋಗುವಾಗ ಪೆರುಮಾಳೆ ಬಂದು ನಮ್ಮ ಕ್ಯಾಂಪ್ ಕೇಳಿದ್ರು. ಸಾಹೇಬ್ರು ಚಿಟ್ಟಾಗಿ ನಮ್ಮ ಕ್ಯಾಂಪಿಗೆ ಬಂದು ಹೇಳಿದ್ರು. ಆಮೇಲೆ ನಾವೆಲ್ಲ ನಮ್ಮ ಪೊಲೀಸ್ ಕೇಳಿದ್ರು. ನಮಗೆ ಪೊಲೀಸಿಂದ ಪರ್ಮಿಷನ್ ಬರಬೇಕು. ಬರಲ್ಲ ಅಂದ್ರೆ ನಾವು ಹೋದ್ನು ಜೀಪ್ ಹಾಕ್ಕೊಂಡು ಹೋಗಂಟ ಬಾಡಿ ಬಿದ್ದಿತ್ತು. ಆಮೇಲೆ ಹಿಂದ್ಗಡೆ ಪೊಲೀಸ್ ಬಂತು. ಅದು ಇಂಡಿಯಾ ಟುಡೇ ಮ್ಯಾಗ್ಜಿನಲ್ಲಿ ಇತ್ತು ಆ ಫೋಟೋ. ನಾನು ಅಲ್ಲಿಂದ ನಾನು ಇಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿದ್ದಾಗ ಟ್ರೆಕ್ಕಿಂಗ್ ಬಂದಾಗ ಬೆಂಗಳೂರು ಹುಡುಗರು ಆ ಡೇಟ್ ಕೊಟ್ಟಾಗ ಪುಸ್ತಕ ಕಳಿಸಿದ್ರು. ಅದು ಬಾಡಿ ಹತ್ರ ನಿಂತಿರೋದು. ಅದು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ. ಎಲ್ಲ ರೆಕಾರ್ಡ್ಗಳು ಎಲ್ಲೆಲ್ಲೋ ಮಾಡಿಬಿಟ್ಟು ಮರ್ತಿದ್ದೀನಿ. ಹಿಂದೆಲ್ಲ ಕಾರ್ಯಾಚರಣೆ ಹಿಂಗಾಗಿ ಮೇಡಮ್ ಬಾಡಿ ಬಿದ್ದು. ಆಮೇಲೆ ಯಾರು ಗೋಪಿನಾಥ ಬರೋದು ಬೇಡ ಅಂದ್ಬಿಟ್ಟಿದ್ರು. ಅವ್ರು ಬಾಡಿ ಬಂದುಬಿಡ್ತು. ಶ್ರೀನಿವಾಸ ಸಾಹೇಬರು ನಾವು ಒಂದು 5-6 ದಿವಸ ಸೈಲೆಂಟಾಗಿ ಮಲಗ್ಬಿಟ್ಟು ಆಗ ಎಲ್ಲ ಎನ್ಕ್ವೈರಿ ನಡೀತು. ಈಗ ಶ್ರೀನಿವಾಸ ಸಾಹೇಬರು ಹತ್ಯೆಯಾಗಿ ಬಾಡಿ ತಗೊಂಡು ಬೆಂಗಳೂರು. ಒಂದು ದಿವಸ ಗುರುವಾರ ಸಾಹೇಬರು ನೀವು ಆಫೀಸರೇ ಆಗಿರ್ಬೋದು, ಒಬ್ಬರು ಸಿಬ್ಬಂದಿ ಹೇಳಿದ ಮಾತನ್ನು ಸ್ವಲ್ಪ ಕೇಳಬೇಕು. ಅವರು ಚಾಮರಾಜನಗರದಲ್ಲಿ ಡಿ ಎಫ್ ಆಗಿದ್ದಾಗ ಸಾರ್ಕ್ ಸಮ್ಮೇಳನ ಬೆಂಗಳೂರು ನಡೀತಾ ಇದ್ದಾಗ ಇವನು ವೀರಪ್ಪ ಓಡಾಡ್ತಿದ್ದಂತಾಗ ಪೊಲೀಸ್ ಕನಮನ ಬಂದು ಹಿಡಿದ್ರು. ಅವನ ಹೆಸರು ಮೊಳಕ ಅಂತ. ಅವನು ಏನೋ ಆನಕುಮಾರಕ್ಕಿಯೋ ಏನೋ ಅವನು ಹೊಡಿತಿದ್ದು ಪ್ರಾಣಿಗಳನ್ನ. ಪ್ರಾಣಿಗಳು ಹೊಡ್ಕ ಜೀವನ ಮಾಡ್ತಿದ್ದ. ಚಿಬ್ಬಲಿ ಹಾಕೊಂಡು ಮಾರ್ತಾ ಇದ್ದ ಅಂತ್ಯವನು. ಆಮೇಲೆ ಆನೆ ಹೊಡಕ್ಕೆ ಶುರು ಮಾಡ್ದ. ಆಮೇಲೆ ಗಂಧ ಸಾಕು ಮಾಡ್ದ. ಆಮೇಲೆ ಅವ್ರನ್ನ ಎತ್ಕೋಗಿ ಶುರು ಮಾಡ್ದ. ದುಡ್ಡು ಬರೋಕ್ಕೆ ಹೇಳ್ಕೊಟ್ಬಿಟ್ರು. ಕಾನೂನು ಹೇಳ್ಕೊಡ್ತಾರಲ್ಲ ಲಾಯರ್ಗಳು ಅಥವಾ ಪತ್ರಿಕೆಯವರು, ಇವರು ಮಾಧ್ಯಮದವರು ಅನುಭವಗಳು ಆಗ್ಬಿಟ್ಟು ಹಂಗೆ ಮಾಡಿದ್ರೆ ಯಾಕೆ ದುಡ್ಡು ಬರೋಲ್ಲ ಅಂತ ಈಗ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿ. ಹಿಂಗಾಗ್ಬಿಟ್ಟು ಅಲ್ಲಿ ಬೇಡುಗುಡಿಲಿ ಕೇಗುಡಿಲಿ ಅವ್ನು ಕೂಡಾಕಿದಾಗ ಒಬ್ಬ RFI ಹೇಳಿದ್ರಂತೆ, ಸರ್ ಇವನಿಂದ ನಮ್ಮ ಆನೆ ಸುಮಾರು ಸಾಯ್ತದೆ. DF ಕಂಟ್ರೋಲ್ ಕೊಟ್ಟಿದ್ರು ಆಗ ಚಾಮರಾಜನಗರದ. ಆನೆಗಳನ್ನ ಇಟ್ಟರೆ ನಮ್ಮ ಸಾಕಾನೆ ಕೊಟ್ಟು ಸಾಯಿಸ್ಬಿಡೋಣ, ಆನೆರ ಉಳ್ಕತ್ತಾ ಇಂದ್ರಂತೆ. ಬಿಡ್ರಿ ಇವನಿಂದ ಎಷ್ಟೋ MLA ಮಿನಿಸ್ಟ್ರುಗಳು ಯಾರ್ಯಾರು ಕಳ್ಳರುಗಳು ಆನೆ ಕೊಂಬು ಕಳ್ಳರಲ್ಲಿ ಹಿಡಿಬೇಕು ಅನ್ನೋದು ಅಂತ ಅವತ್ತು ಬಿಟ್ಟರು. ನಾನು ಗುರುವಾರ ಸ್ನಾನ ಮಾಡ್ಕೊಂಡು ಗುರುವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. 7:30-8 ಗಂಟೆ ಇರಬೇಕು. ಎಲ್ಲೋ ಪೊಲೀಸ್ನವರು ಫಾರೆಸ್ಟ್ನವರೆಲ್ಲ ಹೋಗಿದ್ದು ಕೂಮಿಂಗ್. ಇವರು ಹಿಂದ್ಗಡೆ ಬ್ಯಾಗ್ ಹಾಕೊಂಡು ಹಾಸ್ಪಿಟ್ಲಿಗೆ ಏನೋ ಬರ್ತಾವ್ರೆ. ಸ್ವಲ್ಪ ದೂರ ಮಲ್ಶೆಟ್ಟಿ ಅಂದರು. ತಿರುಗಿ ಮಾಡಿದೆ. ಎಲ್ಲಿ ಹೋಯ್ತಾ ಇದ್ದೀವಿ ಅಂದು. ಇಷ್ಟೊತ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸರ್, ಬೆಳಗ್ಗೆಯಿಂದ ಹೊರಗಡೆ. ಇಷ್ಟೊತ್ತಿನಾಗ ಹೋಗಲ್ಲಪ್ಪ. ಅವ್ರಿಗೂ ಭಯ ಇತ್ತು. ಇಷ್ಟೊತ್ತಿನಾಗ ಊರೊಳಗೆ ಹೋಗಬೇಡ ಜಾಸ್ತಿ, ವೀರಪ್ಪನ ಭಯ ಏನು ಮಾಡ್ತಾನೆ ಏನೂ ಹೇಳೋಕ್ಕಾಗಲ್ಲ ಅಂದರು. ಹೌದಾ ಸರ್ ಬಂದ್ಬಿಡ್ತೀನಿ ಸರ್ ಅಂದೆ. ಪಕ್ಕಕ್ಕೆ ಬಂದು ತಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಸರ್.